ಕನ್ನಡ ಸಿನಿಮಾ ಜಗತ್ತು ಕಂಡಂಥ ಎ ಲೆಜೆಂಡ್ರಿ ಆಕ್ಷನ್ ಪರ್ಸನಾಲಿಟಿ ಅವರ ಪುತ್ರ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನಮ್ಮ ಹೆಸರನ್ನ ಉಳಿಸ್ತಾನೆ. ಬಲರಾಮನ ದಿನಗಳು. ನಮ್ಮನ್ನ ಆ ದಿನಗಳ ಕಥೆಯೊಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಸಿನಿಮಾದ ನಿರ್ದೇಶಕ ಭೂಗತ ಜಗತ್ತಿನ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಬೆಂಗಳೂರಿನ ಭೂಗತ ಜಗತ್ತಿನ ಇತಿಹಾಸ ಒಂದ್ ರೀತಿ ಬೆಂಗಳೂರಿನ ಇತಿಹಾಸ ಕೂಡ. ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಡೋರೆಲ್ಲ ಚಕ್ರವ್ಯೂಹದೊಳಗೆ ನುಗ್ಗಿರೋ ಅಭಿಮನ್ಯು ತರ ಇದೆ. ಅಂಡ್ ಮೀ ಮೈಸೆಲ್ಫ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೇಸರ್ ಟೌನ್. ನಾನು ಹೇಳಿ ಕೇಳಿ. ಪ್ರತಿ ಊರಲ್ಲಿ ಎರಡೇ ಬಣ್ಣ, ಕಪ್ಪು ಮತ್ತು ಬಿಳಿ. ಸುತ್ತ ನರಿಗಳಿಗೆ ಇರೋದಿಲ್ಲಿ ರಿಯಾಲಿಟಿ ತಿಳಿ. ಭಾವನೆಗಳ ಪದರವನ್ನ ಎಳೆದು ತಂದಿದ್ದಾರೆ ಅಂತ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತಾ ಇದೆ. ನೀವಿನ್ನೂ ಯಾರನ್ನೂ ಮದುವೆ ಆಗಿಲ್ಲ. ನಾನು ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದೆ, ಅಂಡರ್ವರ್ಲ್ಡ್ ಡೈರೆಕ್ಟರ್ ಆಗಿರ್ತಿದ್ದೆ. ಅಂಡ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಸಿನಿಮಾ. ಈಗ ಇದು ಬಿಗ್ ಸಿನಿಮಾ. ಆ ದಿನಗಳಲ್ಲಿ ಯಾರು ಆಕ್ಟ್ ಮಾಡಿದ್ರೆ ಅವರೆಲ್ಲ ಬೇಕೇ ಬೇಕು ಅಂತ ಕರ್ಕೊಂಡು ಸೆಟ್ಗೆ ಹೋದ್ರೆ ನಿಮ್ಗೆ ಟೋಟಲ್ ಸ್ಕ್ರಿಪ್ಟ್ ಅಲ್ಲಿ ಎಷ್ಟೋ ಚೇಂಜಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆ ಲೊಕೇಶನ್ ಬೇರೆ ಏನೋ ಹೇಳುತ್ತೆ ನಿಮ್ಗೆ. ಬಟ್ ಹೌ ಚಾಲೆಂಜಿಂಗ್ ಅದನ್ನ ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ ತರ ಪ್ರೂವ್ ಮಾಡಕ್ಕಿದೆನಾ? ಇರೇಸ್ ಮಾಡ್ಬಿಡ್ತೇನೆ ಒಂದ್ ಸಿನಿಮಾ ಆದ್ಮೇಲೆ ಇನ್ನೊಂದ್ ಸಿನಿಮಾ. ಏನ್ ಡಿಫ್ರೆನ್ಸ್, ಏನ್ ವರ್ಕ್ ಮಾಡಿದ್ರಿ? ಈಗ ಮಾತಾಡಲ್ಲ, ಯಾರ ಹತ್ರನೂ ಹೋಗಲ್ಲ. ಸ್ವಲ್ಪ ದಿನ ಅಷ್ಟೇ. ನನ್ಗೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಗುರು, ನಾನ್ ಡೈರೆಕ್ಟರ್ ಆಗಿದ್ರೆ ಹಿಂಗೆ ಹೇಳ್ತಿದ್ದ ಅಥವಾ ನಾನ್ ಹೀರೋ ಆಗಿದ್ರೆ ಹಿಂಗೆ ಹೇಳ್ತಿದ್ದ ಅಂತ ನೀವು ಚೆಕ್ ಮಾಡ್ಕೋತೀರಾ? ನನ್ನ ಬಲರಾಮ ಹೇಗಿದ್ನೋ ಅದ್ರ 10ರಷ್ಟು ಮಟ್ಟಿಗೆ ಇವರು ತಗೊಂಬಂದಿರನ್ನ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಫಲ ಇರ್ಬೇಕು, ಆಕಾಶನ ಕೊಂಡ್ಕೊಳ್ಳೋ ಛಲ ಇರ್ಬೇಕು. ಒಬ್ಬೊಬ್ಬ ರೌಡಿಗೆ ಒಂದೊಂದು ವೆಪನ್ ಆಫ್ ಚಾಯ್ಸ್ ಇರುತ್ತೆ. ಬಲರಾಮನಿಗೆ ಅವನೇ ಒಬ್ಬ ವೆಪನ್. ನಾವಿದ್ನ ಮೆಥಡ್ ಆಕ್ಟಿಂಗ್ ಅಂತ ಕರಿತೀವಿ. ಅವರಾಗಿರಲ್ಲ. ಬೆಂಗಳೂರು ಬರೋರೆಲ್ಲ ಇದೇ ಭ್ರಮೇಲಿರ್ತಾರೆ.